ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಸಂಸ್ಥೆಗಳು ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಆಫ್ ಇಂಡಿಯಾ ಇದರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಈ ವಿಡಿಯೋದ ವಿಶೇಷತೆ ಏನಂದ್ರೆ ಭಾರತದ ಪ್ರಮುಖ ಸಂಸ್ಥೆಗಳ ಕೇಂದ್ರ ಕಚೇರಿ ಅಂದ್ರೆ ಹೆಡ್ ಕ್ವಾರ್ಟರ್, ಅದರ ಅಧ್ಯಕ್ಷರು ಅಥವಾ ಚೇರ್ಮನ್, ಅದರ ಅಬ್ರಿವೇಶನ್ ಮತ್ತು ಅದು ಪ್ರಾರಂಭವಾದ ದಿನಾಂಕ ಮತ್ತು ಇಸ್ವಿ ಈ ಎಲ್ಲ ಅಂಶಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ, SIDBI ಇರುವುದು ಎಲ್ಲಿ? ಸೊ SIDBI ಅಂದ್ರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಅಬ್ರಿವೇಶನ್ ಇದು, ಇದರ ವಿಸ್ತೃತ ರೂಪ. ಇದರ ಕೇಂದ್ರ ಕಚೇರಿ ಇರೋದು ಲಕ್ನೋದಲ್ಲಿ, ಉತ್ತರ ಪ್ರದೇಶದ ಲಕ್ನೋದಲ್ಲಿ. SIDBI ಇದರ ಕೇಂದ್ರ ಕಚೇರಿ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರುವುದು ಲಕ್ನೋದಲ್ಲಿ. ಇದು ಪ್ರಾರಂಭ ಆಗಿದ್ದು 2 ಏಪ್ರಿಲ್ 1990. 2 ಏಪ್ರಿಲ್ 1990ಯಲ್ಲಿ 1990ರಲ್ಲಿ ಪ್ರಾರಂಭ ಆಯಿತು. ಇದರ ಪ್ರಸ್ತುತ ಅಧ್ಯಕ್ಷರು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಡಿ, ಇದರ ಪ್ರಸ್ತುತ ಅಧ್ಯಕ್ಷರು ಸುಬ್ರಮಣಿಯನ್ ರಾಮನ್. ಸುಬ್ರಮಣ್ಯನ್ ರಾಮನ್ ಇದಾರಲ್ಲ SIDBI ನ ಪ್ರಸ್ತುತ ಅಧ್ಯಕ್ಷರು. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಸೆಕೆಂಡ್ ಕ್ವಶನ್, TRAI ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ನೋಡಿ, TRAI ಅಂದ್ರೆ ಏನು ಅಂತ ಕೇಳಿದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಟ್ರಾಯ್ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಆಕ್ಚುಲಿ ನವದೆಹಲಿಯಲ್ಲಿ ಇರೋದು, ಮುಂಬೈ ಅಲ್ಲ, ನವದೆಹಲಿಯಲ್ಲಿ ಇದೆ ಇದರ ಕೇಂದ್ರ ಕಚೇರಿ. ಸೊ ಇದು ಪ್ರಾರಂಭ ಆಗಿದ್ದು 20 ಫೆಬ್ರವರಿ 1997. 20th ಫೆಬ್ರವರಿ 1997. ಇದರ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ, ಇದರ ಪ್ರಸ್ತುತ ಅಧ್ಯಕ್ಷರು ಇವರು ಒಬ್ಬರ IAS ಆಫೀಸರ್ ಆಗಿರ್ತಾರೆ. ಇದರ ಪ್ರಸ್ತುತ ಅಧ್ಯಕ್ಷರು PD ವಘೇಲಾ. PD ವಘೇಲಾ ಎನ್ನುವಂತಹ IAS ಆಫೀಸರ್. ಟ್ರಾಯ್ ಇದೆಯಲ್ಲ, ಟ್ರಾಯ್ನ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, ಆಕ್ಚುಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನು ನಾವು BIS ಅಂತಾನೆ ಗುರುತಿಸ್ತೀವಿ. ಸೊ BIS ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದರೆ, ಸೊ ಇದರ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ದೆಹಲಿಯಲ್ಲಿದೆ. ಇದನ್ನ 20th ಡಿಸೆಂಬರ್ 1986 1986ರಲ್ಲಿ ಪ್ರಾರಂಭ ಮಾಡಲಾಯಿತು. ಇದರ ಡೈರೆಕ್ಟರ್ ಜನರಲ್, ಇದರ ಪ್ರಮುಖರನ್ನ ಡೈರೆಕ್ಟರ್ ಜನರಲ್ ಅಂತ ಹೇಳಿ ಕರೀತಾರೆ. ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ ಪ್ರಮೋದ್ ಕುಮಾರ್ ತಿವಾರಿ. ಪ್ರಮೋದ್ ಕುಮಾರ್ ತಿವಾರಿ ಇದಾರಲ್ಲ, ಪ್ರಮೋದ್ ಕುಮಾರ್ ತಿವಾರಿ ಅವರು BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಸೊ ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. BCCI ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? BCCI ಅಂದ್ರೆ ಭಾರತದ ಏನು ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ, ಇದಕ್ಕೆ BCCI ಅಂತ ಕರಿತೀವಿ. ಬೋರ್ಡ್ ಆಫ್ ಕಂಟ್ರೋಲ್, ಬೋರ್ಡ್ ಆಫ್ ಸೆಂಟ್ರಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಸೆಂಟ್ರಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇದು, ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ, ಮಹಾರಾಷ್ಟ್ರದ ಮುಂಬೈನಲ್ಲಿ. ಮಹಾರಾಷ್ಟ್ರದ ಮುಂಬೈನಲ್ಲಿ BCCI ನ ಕೇಂದ್ರ ಕಚೇರಿ ಇದೆ. ಇದನ್ನ 19 ಸೆಪ್ಟೆಂಬರ್ 1928ರಲ್ಲಿ ಶುರು ಮಾಡಲಾಯಿತು. 19 ಸೆಪ್ಟೆಂಬರ್ 1928ರಲ್ಲಿ ಸ್ಟಾರ್ಟ್ ಆಯ್ತು. ಇದು ಫೌಂಡೆಡ್ ಆಗಿದ್ದು, ಶುರುವಾಗಿದ್ದು. ಇದರ CEO ಯಾರು ಕೇಳಿದ್ರೆ ಹೇಮಂಗ್ ಅಮೀನ್ ಅಂತೇಳಿ. ಹೇಮಂಗ್ ಅಮೀನ್ ಪ್ರಸ್ತುತ ಭಾರತದ BCCI ನ ಚೇರ್ಮನ್ ಆಗಿದ್ದಾರೆ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ನವದೆಹಲಿಯಲ್ಲಿ ಇರೋದು ಇದು. ಇದು 1 ಮಾರ್ಚ್ 1998 1998 ಮಾರ್ಚ್ 1ರಂದು ಇದನ್ನ ಶುರು ಮಾಡಲಾಯಿತು. ಸೊ ಇದ್ರ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ, ಈ FSSAI ಇದೆಯಲ್ಲ, ಇದನ್ನ ಸಾಮಾನ್ಯವಾಗಿ ನಾವು FSSAI ಅಂತ ಗುರುತಿಸ್ತೀವಿ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ, ಸೊ ಇದರ ಅಧ್ಯಕ್ಷರು, ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಸುಧಾಂಶ್ ಪಂತ್.
ಸುಧಾಂಶ್ ಪಂತ್ ಇದಾರಲ್ಲ, ಇದು ಪ್ರಸ್ತುತ FSIA ನ ಅಧ್ಯಕ್ಷರಾಗಿದ್ದಾರೆ. ನಾಸ್ಕಾಮ್ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ನಾಸ್ಕಾಮ್ ಅಂದ್ರೆ ಏನು ಅಂತೇಳಿ ನೋಡೋಣ. ಫಸ್ಟ್ ನಾಸ್ಕಾಮ್ ಅಂದ್ರೆ ಆಕ್ಚುಲಿ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನೀಸ್ ಅಂತೇಳಿ, ನ್ಯಾಷನಲ್ ಅಥಾರಿಟಿ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನೀಸ್ ಅಂತೇಳಿ ನಾಸ್ಕಾಮ್ ಅಂತ ಅದರ ಅರ್ಥ, ಅದರ ಅಬ್ರಿವೇಷನ್. ಸೊ ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ಭಾರತದ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಇದೆಯಲ್ಲ, ಇದರ ಸಾಮಾನ್ಯವಾಗಿ ಇದರ ಕೇಂದ್ರ ಕಚೇರಿಗಳು ಮ್ಯಾಕ್ಸಿಮಮ್ ಕೇಂದ್ರ ಕಚೇರಿಗಳು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿ ಇರುತ್ತೆ. ಅದನ್ನು ಬಿಟ್ಟರೆ ಹೆಚ್ಚು ಮುಂಬೈನಲ್ಲಿ ಇರ್ತವೆ. ಈ ಅಂಶಗಳು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಇದರ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೇಳಿದ್ರೆ, ಇದು ಪ್ರಾರಂಭ ಆಗಿದ್ದು, ಈ ನಾಸ್ಕಾಮ್ ಇದೆಯಲ್ಲ, ಇದು ಪ್ರಾರಂಭ ಆಗಿದ್ದು 1 ಮಾರ್ಚ್ 1998ರಲ್ಲಿ, 1 ಮಾರ್ಚ್ 1998, 1998ರಲ್ಲಿ ಪ್ರಾರಂಭ ಆಯಿತು. ಇದರ ಪ್ರಸ್ತುತ ಅಧ್ಯಕ್ಷರು ರಾಜೇಶ್ ನಂಬಿಯಾರ್. ರಾಜೇಶ್ ನಂಬಿಯಾರ್ ಇದಾರಲ್ಲ, ಇವರು ಇದರ ಪ್ರಸ್ತುತ ಅಧ್ಯಕ್ಷರು. ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ಸೊ ಸರಿಯಾದ ಉತ್ತರ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಶುರುವಾಗಿದ್ದು 1 ಜುಲೈ 1948, 1 ಜುಲೈ 1948 ಅಲ್ಲಿ ಶುರುವಾಯಿತು. ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ಸರಿಯಾದ ಉತ್ತರ ಇದರ ಕೇಂದ್ರ ಕಚೇರಿ ಇರೋದು ಮಹಾರಾಷ್ಟ್ರದ ಮುಂಬೈನಲ್ಲಿ. ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಮತ್ತು ಇದು ಶುರುವಾಗಿದ್ದು ಇದೆಯಲ್ಲ, ಇದು NSDL ಅಂತ ನಾವಿನ್ನ ಸಿಂಪಲ್ ಆಗಿ ಕರಿಬಹುದು. NSDL ಅಂತಾನೆ ಸಾಮಾನ್ಯವಾಗಿ ಕೇಳ್ತಾರೆ. NSDL ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಅಂತೇಳಿ. ಸೊ NSDL ನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಮತ್ತು ಇದ್ರ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ, ಇದು ಶುರುವಾಗಿದ್ದು 8 ಆಗಸ್ಟ್ 1996, 1996ರಲ್ಲಿ ಶುರುವಾಯಿತು. NSDL ಇದೆಯಲ್ಲ, ಇದು 1996ರಲ್ಲಿ ಶುರುವಾಗಿದ್ದು. ಮತ್ತು ಇದರ ಪ್ರಸ್ತುತ MD ಮತ್ತು CEO ಯಾರು ಕೇಳಿದ್ರೆ, MD ಮತ್ತು CEO ಎರಡು ಓದಿದ್ದು ಇವರು ಪದ್ಮಜಾ ಚುಂದೂರ್ ಅಂತೇಳಿ. ಪದ್ಮಜಾ ಚುಂದೂರ್ ಅಥವಾ ಚಂದೂರ್. ನೆಕ್ಸ್ಟ್ ಕ್ವೆಶ್ಚನ್, ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ಸರಿಯಾದ ಉತ್ತರ ಮುಂಬೈನಲ್ಲಿ, ಮಹಾರಾಷ್ಟ್ರದ ಮುಂಬೈನಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮತ್ತು ಇದನ್ನ CDSL ಅಂತ ಕರಿತೀವಿ. CDSL, ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಅಂತೇಳಿ CDSL ಅಂತ ಕರಿತೀವಿ. ಇದು ಫೆಬ್ರವರಿ 1999ರಲ್ಲಿ ಪ್ರಾರಂಭ ಆಯಿತು. ಇದರ ಬಗ್ಗೆ ಕೇಳಲಾಗುವಂತ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಏನ್ ಕೇಳಿದ್ರೆ, ಇದರ MD ಮತ್ತು CEO ಯಾರು ಅಂತೇಳಿ ನೇಹಲ್ ವೋರಾ. ನೇಹಲ್ ವೋರಾ ಇದಾರಲ್ಲ, ಪ್ರಸ್ತುತ ಇದರ CDSL ಇದರ ಡೈರೆಕ್ಟರ್ ಅಥವಾ ಇದರ ಅಧ್ಯಕ್ಷರಾಗಿದ್ದಾರೆ. MD ಮತ್ತು CEO ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆಯಲ್ಲ, LIC ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಅಂತ ಕೇಳಿದರೆ ಸರಿಯಾದ ಉತ್ತರ ಮುಂಬೈ, ಮಹಾರಾಷ್ಟ್ರದ ಮುಂಬೈ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ LIC ಇದೆಯಲ್ಲ, LIC ಶುರುವಾಗಿದ್ದು 1974ರಲ್ಲಿ, 1974ರಲ್ಲಿ. LIC ಬಗ್ಗೆ ಇರುವಂತಹ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಇದರ MD ಪುಷ್ಪಕುಮಾರ್ ಜೋಶಿ ಅಂತೇಳಿ. ಪ್ರಸ್ತುತ ಇದರ MD ಪುಷ್ಪಕುಮಾರ್ ಜೋಶಿ ಆಗಿದ್ದಾರೆ, MD ಅವರು. ನೆಕ್ಸ್ಟ್ ಕ್ವಶನ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇದರ ಕೇಂದ್ರ ಕಚೇರಿ ಅಥವಾ ಮುಖ್ಯ ಕಚೇರಿ ಇರೋದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ಮುಂಬೈನಲ್ಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದನ್ನು ನಾವು ಈ ರೀತಿ ಕರಿಬಹುದು, HPCL, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ನಾವು ಇದನ್ನ ಕರಿತೀವಿ. HPCL ಅಂತೇಳಿ ಶಾರ್ಟ್ ಆಗಿ ಕರಿಬಹುದು. ಇದರ ಒಂದು ಪ್ರಸ್ತುತ HPCL ಇದೆಯಲ್ಲ, HPCL ಇದರ MD ಯಾರು ಕೇಳಿದ್ರೆ ಪುಷ್ಪಕುಮಾರ್ ಜೋಶಿ. ಪುಷ್ಪಕುಮಾರ್ ಜೋಶಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ ONGC ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ONGC ಇದರ
ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಇದು 14 ಆಗಸ್ಟ್ 1956 ಅಲ್ಲಿ ಶುರು ಆಯಿತು. 14 ಆಗಸ್ಟ್ 1956 ಅಲ್ಲಿ ಶುರುವಾಗಿದೆ. 1956 ಅಲ್ಲಿ ಶುರು ಆಯಿತು. ಇದರ MD ಮತ್ತು CEO ಯಾರು ಕೇಳಿದ್ರೆ ಅರುಣ್ ಕುಮಾರ್ ಸಿಂಗ್. ಅರುಣ್ ಕುಮಾರ್ ಸಿಂಗ್ ಇದರಲ್ಲ, ಇದರ MD ಮತ್ತು CEO. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದರ ಒಂದು ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿರುವುದು. ಇದರ ಬಗ್ಗೆ ತುಂಬಾ ಸರಿ ಕೇಳಿರುವ ಒಂದು ಪ್ರಶ್ನೆ ಏನು ಕೇಳಿದ್ರೆ, ಇದು ಫೌಂಡೆಡ್ ಆಗಿದ್ದು ಶುರುವಾಗಿದೆ ಎಷ್ಟರಲ್ಲಿ ಅಂತೇಳಿ 25 ಜನವರಿ 1950ರಲ್ಲಿ ಶುರು ಆಯಿತು. ಹಾಗಾಗಿ ನಾವು ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತೀವಿ. ಇನ್ನು ಇದರ ಪ್ರಸ್ತುತ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು ಕೇಳಿದ್ರೆ ರಾಜೀವ್ ಕುಮಾರ್. ಸೊ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ, ಇದರ ಪ್ರಮುಖ ಕೆಲಸ ಏನು ಕೇಳಿದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಚುನಾವಣೆಗಳನ್ನು ನಡೆಸೋದು. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ, ರಾಜೀವ್ ಕುಮಾರ್ ಇದೆಯಲ್ಲ, ಇವ್ರನ್ನ ಆಯ್ಕೆ ಮಾಡೋದು ರಾಷ್ಟ್ರಪತಿಗಳು. ಮತ್ತು ಇದ್ರ ಬಗ್ಗೆ ಇರುವಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ, ಇದು ಆಕ್ಚುಲಿ ರಾಷ್ಟ್ರಪತಿಗಳು ಇದು ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ, ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಚುನಾವಣೆಗಳನ್ನ ಇದು ಮಾಡಿದ್ರೆ ರಾಜ್ಯ ಚುನಾವಣಾ ಆಯೋಗಗಳು ಸ್ಥಳೀಯ ಹಂತದ ಚುನಾವಣೆಗಳನ್ನ ನಡೆಸ್ತವೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಕಂಟ್ರೋಲರ್ ಅಂಡ್ ಆಡಿಟರ್ CNG ಅಂತೇಳಿ ನಾವು ಕರಿತೀವಲ್ಲ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಸೊ ಇದು ಯಾರು ಕೇಳಿದ್ರೆ CAG ಅಂತೇಳಿ ನಾವು ಏನು ಕರಿತೀವಿ. ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದರೆ, ಈ ಜನರಲ್ ಆಫೀಸ್ ಇರೋದು ಎಲ್ಲಿ ಅಂತೇಳಿ ನವದೆಹಲಿಯಲ್ಲಿ. ಆಪ್ಷನ್ A ಇಸ್ ದ ರೈಟ್ ಆನ್ಸರ್, ನವದೆಹಲಿಯಲ್ಲಿ ಇರೋದು. ಪ್ರಸ್ತುತ ಭಾರತದ CAG ಯಾರು ಕೇಳಿದ್ರೆ GC ಮುರ್ಮು ಅಂತೇಳಿ, GC ಮುರ್ಮು. ಪ್ರಸ್ತುತ ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಇವರ ಒಂದು ಅಧಿಕಾರಾವಧಿ 6 ವರ್ಷಗಳವರೆಗೆ ಇರುತ್ತೆ, ಅಥವಾ ಅವರಿಗೆ 65 ವರ್ಷ ಪೂರ್ಣಗೊಳ್ಳುವವರೆಗೆ. 6 years ಆರ್ 65 years ಅವ್ರ ಏಜ್ ಆಗುವವರೆಗೆ ಯಾವುದು ಮೊದಲು ಬರುತ್ತೆ ಅದು. ಇವ್ರನ್ನ ಆಯ್ಕೆ ಮಾಡೋದು ರಾಷ್ಟ್ರಪತಿಗಳು. CNG ಬಗ್ಗೆ ಕೇಳುವಂಥ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಅಂಶ ಇದೆ, ಇದು ಯಾವ ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ ಅಂತೇಳಿ. ಇದರ ಆರ್ಟಿಕಲ್ ಆಕ್ಚುಲಿ 148. ಭಾರತ ಸಂವಿಧಾನದ 148ನೇ ವಿಧಿ ಭಾರತದಲ್ಲಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇದರ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಆಪ್ಷನ್ A ಇಸ್ ದ ರೈಟ್ ಆನ್ಸರ್, ನವದೆಹಲಿಯಲ್ಲಿ ಇರೋದು, ನ್ಯೂ ಡೆಲ್ಲಿಯಲ್ಲಿ. ಇದು ಶುರುವಾಗಿದ್ದು ಏಪ್ರಿಲ್ 1 1963 ಶುರುವಾಯಿತು. ಪ್ರಸ್ತುತ ಭಾರತದ CBI ಆಫೀಸರ್ ಯಾರು ಕೇಳಿದ್ರೆ ಪ್ರವೀಣ್ ಸೂದ್. ಅಸೋಚಾಮ್ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ಬೇಸಿಕಲಿ ಅಸೋಚಾಮ್ ಅಂದ್ರೆ ಏನು ಅಂತ ಕೇಳಿದ್ರೆ ನೋಡಿ, ಅಸೋಚಾಮ್ ಅಂದ್ರೆ ಅಸೋಸಿಯೇಟ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ. ಅಸೋಸಿಯೇಟ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಂದ್ರೆ ಅಸೋಚಾಮ್. ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದ್ರೆ ನವದೆಹಲಿಯಲ್ಲಿ. ಆಕ್ಚುಲಿ ಇದು 1920ರಲ್ಲಿ ಶುರುವಾಯಿತು, 1920ಯಲ್ಲಿ ಸ್ಟಾರ್ಟ್ ಆಯಿತು. ಇದರ ಬಗ್ಗೆ ಇರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ, ಇದರ ಸೆಕ್ರೆಟರಿ ಜನರಲ್, ಇದರ ಒಂದು ಮುಖ್ಯಸ್ಥರಿಗೆ ಸೆಕ್ರೆಟರಿ ಜನರಲ್ ಅಂತೇಳಿ ಕರಿತೀವಿ. ಪ್ರಸ್ತುತ ಇದರ ಸೆಕ್ರೆಟರಿ ಜನರಲ್ ಯಾರು ಕೇಳಿದ್ರೆ ದೀಪಕ್ ಸೂದ್. ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತ ಕೇಳಿದರೆ ಸರಿಯಾದ ಉತ್ತರ ಇದು VSSC ಅಂತ ನಾವು ಕರಿತೀವಿ. ಇದನ್ನ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಅಂತೇಳಿ ಕರಿತೀವಿ. ಸೊ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದ್ರೆ ಕೇರಳದ ತಿರುವನಂತಪುರಂನಲ್ಲಿ. ಆಪ್ಷನ್ A ಇಸ್ ದ ರೈಟ್ ಆನ್ಸರ್, ಕೇರಳದ ತಿರುವನಂತಪುರಂನಲ್ಲಿದೆ. ಇದು ಶುರುವಾಗಿದ್ದು 21 ನವೆಂಬರ್ 1963, 1963ರಲ್ಲಿ ಶುರುವಾಯಿತು. ಪ್ರಸ್ತುತ ಇದರ ಡೈರೆಕ್ಟರ್ ಯಾರು ಕೇಳಿದ್ರೆ ಇದರ ಮುಖ್ಯಸ್ಥರಿಗೆ ಡೈರೆಕ್ಟರ್ ಅಂತೇಳಿ ಕರಿತೀವಿ. ಇದರ ಡೈರೆಕ್ಟರ್ S ಉನ್ನಿಕೃಷ್ಣನ್ ನಾಯರ್. S ಉನ್ನಿಕೃಷ್ಣನ್ ನಾಯರ್ ಅವರು ಇದರ ಪ್ರಸ್ತುತ ಡೈರೆಕ್ಟರ್ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ CBDT ಅಂತ ನಾವು ಎಂದು ಕರಿತೀವಿ. ಈ CBDTಯ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದರೆ
ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನವದೆಹಲಿಯಲ್ಲಿ ಇರೋದು. ಇದನ್ನ 1964ರಲ್ಲಿ ಶುರು ಮಾಡಲಾಯಿತು, 1964 ಅಲ್ಲಿ. ಇನ್ನೊಂದಿದೆ ಇದೇ ರೀತಿದೊಂದು, ಯಾವ್ದು ಕೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಟೈಮ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಅಂತಿದೆ. ಆಕ್ಚುಲಿ ಇದನ್ನ CBIC ಅಂತೇಳಿ ನಾವು ಕರಿತೀವಿ, CBIC. ಈ CBIC ಮತ್ತು CBDT ಇದೆಯಲ್ಲ, ಇವೆರಡನ್ನೂ ಕೂಡ 1964 ಶುರು ಮಾಡಿದ್ದು, 1964 ಶುರು ಮಾಡಿದ್ದು ಎರಡನ್ನೂ ಕೂಡ. ಇದೆರಡರ ಕೇಂದ್ರ ಕಚೇರಿ ಕೂಡ ಇರೋದು ನವದೆಹಲಿಯಲ್ಲಿ. ಸಾರಿ, ಇದು ನವದೆಹಲಿ ಆಗಬೇಕು, ನವದೆಹಲಿಯಲ್ಲಿ. ನೆಕ್ಸ್ಟ್ ಕ್ವಶನ್, ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ಸ್ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ಸರಿಯಾದ ಉತ್ತರ ನೋಡಿ, ಸಾಮಾನ್ಯವಾಗಿ ಬ್ಯಾಂಕುಗಳ ಮುಖ್ಯ ಕಚೇರಿ ಅಂದ ತಕ್ಷಣ ನಮಗೆ ಮುಂಬೈ ನೆನಪಾಗಬೇಕು. ಭಾರತದ ಬಹುತೇಕ ಬ್ಯಾಂಕ್ಗಳ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಸೊ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ಸ್ ಇದೆಯಲ್ಲ, IBA ನ ಕೇಂದ್ರ ಕಚೇರಿ ಇರೋದು ಕೂಡ ಮುಂಬೈನಲ್ಲಿಯೇ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದರ ಒಂದು ಹೆಡ್ ಕ್ವಾರ್ಟರ್ ಮುಂಬೈನಲ್ಲಿದೆ. ಅತಿ ಹೆಚ್ಚು ಬ್ಯಾಂಕ್ಗಳು ಕೂಡ ಮುಂಬೈನಲ್ಲೇ ಇರುವಂಥದ್ದು. ಮತ್ತು IBA ಇದೆಯಲ್ಲ, ಇದು ಶುರುವಾಗಿದ್ದು 16 ಸೆಪ್ಟೆಂಬರ್ 1946. ಪ್ರಸ್ತುತ ಇದರ ಮುಖ್ಯಸ್ಥರು ಯಾರು ಕೇಳಿದ್ರೆ IBA ರಾಜ್ ಕಿರಣ್ ರಾಯ್ ಅಂತೇಳಿ. ನೆಕ್ಸ್ಟ್ ಕ್ವಶನ್, FICCI ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ಇದಕ್ಕೆ ಫಿಕ್ಕಿ ಅಂತೇಳಿ ನಾವು ಸಾಮಾನ್ಯವಾಗಿ ಇದನ್ನ ಫಿಕ್ಕಿ ಅಂತೇಳಿ ಕರಿತೀವಿ. ಆಕ್ಚುಲಿ ಫಿಕ್ಕಿ ಅಂದ್ರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತೇಳಿ, ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತೇಳಿ. ಸೊ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದ್ರೆ ನವದೆಹಲಿಯಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಶುರುವಾಗಿದ್ದು 1927ರಲ್ಲಿ, 1927 ಶುರುವಾಯಿತು, ಸ್ಟಾರ್ಟ್ ಆಯಿತು. ಮತ್ತು ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ, ಫಿಕ್ಕಿಯ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಡಾಕ್ಟರ್ ಅನೀಶ್ ಶಾ. ನೆಕ್ಸ್ಟ್ ಕ್ವಶನ್, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಇದೆಯಲ್ಲ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ BARC. ಸೊ BARCಯ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ಟ್ರಾಂಬೆ, ಮಹಾರಾಷ್ಟ್ರದ ಮುಂಬೈ ಬಳಿಯ ಟ್ರಾಂಬೆಯಲ್ಲಿ ಇದೆ ಇದರ ಕೇಂದ್ರ ಕಚೇರಿ. ಬಾರ್ಕ್ ಅಥವಾ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಇದರ ಕೇಂದ್ರ ಕಚೇರಿ ಇರೋದು. ಇದು ಶುರುವಾಗಿದ್ದು 3 ಜನವರಿ 1954. 3 ಜನವರಿ 1954 ಇದೆ ಇದು ಶುರುವಾಗಿದ್ದು, ಸ್ಟಾರ್ಟ್ ಆಗಿದ್ದು. ಇದರ ಪ್ರಸ್ತುತ ಡೈರೆಕ್ಟರ್ ಯಾರು ಕೇಳಿದ್ರೆ ವಿವೇಕ್ ಬಾಸಿನ್ ಅವರು ಪ್ರಸ್ತುತ ಬಾರ್ಕ್ ಇದರ ಡೈರೆಕ್ಟರ್ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದರ ಕೇಂದ್ರ ಕಚೇರಿ ಇರೋದಿಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. BSE ಅಂತ ನಾವು ಕರಿತೀವಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮತ್ತು ಇದು 9th ಜುಲೈ 1875 ಶುರುವಾಯಿತು. ಇದು ಷೇರುಗಳ ಬಗ್ಗೆ ಒಂದು ನಿಗಾವನ್ನು ವಹಿಸುವಂತಹ ಒಂದು ಕೇಂದ್ರ ಆಗಿದೆ ಇದು. ಇದರ ಪ್ರಸ್ತುತ MD ಮತ್ತು CEO ಯಾರು ಕೇಳಿದ್ರೆ ಸುಂದರ ರಾಮಮೂರ್ತಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ, NSE ಇದೆಯಲ್ಲ, BSE ಮತ್ತು NSE ತುಂಬಾ ಇಂಪಾರ್ಟೆಂಟ್. ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದರ ಕೇಂದ್ರ ಕಚೇರಿ ಇರೋದು ಕೂಡ ಮುಂಬೈಯಲ್ಲೇ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮತ್ತು ಇದನ್ನೇ 1992ರಲ್ಲಿ ಶುರು ಮಾಡಿದ್ರು, 1992 ಅಲ್ಲಿ. ಪ್ರಸ್ತುತ ಇದರ ಅಧ್ಯಕ್ಷರು ಗಿರೀಶ್ ಚಂದ್ರ ಚತುರ್ವೇದಿ. ಇವತ್ತಿನ ಸೆಷನ್ನ ಕೊನೆಯ ಪ್ರಶ್ನೆ ಇರ್ತಿದೆ, ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದ್ದಾರೆ? ಆಪ್ಷನ್ಸ್ ಈ ರೀತಿ ಇದೆ: ನವದೆಹಲಿ, ಪಾಟ್ನಾ, ಪುಣೆ ಮತ್ತು ಕಲ್ಕತ್ತಾ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವನ್ನು ನಾವು ಹೀಗೆ ಕರಿತೀವಿ, ಏನಂತೇಳಿ UIDAI ಅಂತ ಕರಿತೀವಿ, UIDAI ಅಂತೇಳಿ ಕರಿತೀವಿ. ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಇದು ಜನವರಿ 28, 2009ರಲ್ಲಿ ಸ್ಥಾಪನೆ ಆಯಿತು. ಇದರ ಕೆಲಸ ಏನು ಕೇಳಿದ್ರೆ ಆಧಾರನ್ನು ಅಭಿವೃದ್ಧಿಪಡಿಸಿ ದೇಶದೆಲ್ಲೆಡೆ ಎಲ್ಲ ಪ್ರಜೆಗಳಿಗೆ ಆಧಾರ್ ಕೊಡುವಂಥ ಕೆಲಸವನ್ನು ಈ UIDAI ಮಾಡ್ತು. ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಇಫ್ಕೋ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ಇಫ್ಕೋ ಅಂತ ಹೇಳಿದ್ರೆ ಆಕ್ಚುಲಿ ಇದು ಇಫ್ಕೋ ಇದೆಯಲ್ಲ, ಇಫ್ಕೋದ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿಯೇ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಇಫ್ಕೋ ಇದೆಯಲ್ಲ, ಇದರ ಪ್ರಸ್ತುತ ಅಧ್ಯಕ್ಷರು ದಿಲೀಪ್ ಸಂಘಾನಿ ಅಂತೇಳಿ.
ದಿಲೀಪ್ ಸಂಘಾನಿ ಇದರ ಇಫ್ಕೋ ಇದರ ಪ್ರಸ್ತುತ ಅಧ್ಯಕ್ಷರು. ಮತ್ತು ಈ ಇಫ್ಕೋ ಇದೆಯಲ್ಲ, ಇದು 3 ನವೆಂಬರ್ 1967, 3 ನವೆಂಬರ್ 1967ರಲ್ಲಿ ಪ್ರಾರಂಭವಾಯಿತು. ಈ ಎಲ್ಲ ಅಂಶಗಳು ಗೊತ್ತಿರಲಿ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆಯಲ್ಲ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದ್ದಾರೆ? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನವದೆಹಲಿಯಲ್ಲಿ BSF ನ ಕೇಂದ್ರ ಕಚೇರಿ ಇದೆ. BSF ಶುರುವಾಗಿದ್ದು ಡಿಸೆಂಬರ್ 1, 1965. ಡಿಸೆಂಬರ್ 1, 1965. ಸೊ BSF ನ ಬಗ್ಗೆ, BSF ಕುರಿತಾಗಿ ಕೇಳಿರುವಂತಹ ಮೋಸ್ಟ್ ರಿಪೀಟೆಡ್ಲಿ ಕೇಳಿರುವ ಪ್ರಶ್ನೆ ಏನಾದ್ರು ಕೇಳಿದ್ರೆ ಇದರ ಡೈರೆಕ್ಟರ್ ಜನರಲ್ ಯಾರು ಅಂತೇಳಿ. ಸೊ BSF ನ ಪ್ರಸ್ತುತ ಡೈರೆಕ್ಟರ್ ಜನರಲ್ DG ಇದಾರಲ್ಲ, ನಿತಿನ್ ಅಗರ್ವಾಲ್. ನೆಕ್ಸ್ಟ್ ಕ್ವಶನ್, CISF ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ? CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಕೂಡ ಇರೋದು ಎಲ್ಲಿ ಕೇಳಿದ್ರೆ ನವದೆಹಲಿಯಲ್ಲಿನೇ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನವದೆಹಲಿಯಲ್ಲಿ ಇದೆ. ಮತ್ತು ಇದು 10 ಮಾರ್ಚ್ 1969, 10 ಮಾರ್ಚ್ 1969ರಲ್ಲಿ ಸ್ಥಾಪನೆ ಆಯಿತು. ಇದರ ಬಗ್ಗೆನೂ ಕೂಡ ಕೇಳಿರುವಂಥ ಪ್ರಶ್ನೆಯನ್ನು ಕೇಳಿದ್ರೆ ಇದರ ಡೈರೆಕ್ಟರ್ ಜನರಲ್ ಯಾರು ಅಂತೇಳಿ. ಪ್ರಸ್ತುತ CISF ಏನಿದೆಯಲ್ಲ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆಯಲ್ಲ, ಇದರ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ ನೀನಾ ಸಿಂಗ್. ನೀನಾ ಸಿಂಗ್. CRPF ಅಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದ್ದಾರೆ? ಇದರ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲಿನೇ ಇರೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ಇದು 19 ಜುಲೈ 1939ರಲ್ಲಿ ಸ್ಟಾರ್ಟ್ ಆಯಿತು. 19 ಜುಲೈ 1939ರಲ್ಲಿ ಸ್ಟಾರ್ಟ್ ಆಯಿತು. ಇದರ DG, ಇದರ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ CRPF ಇದರ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ ಅನೀಶ್ ದಯಾಳ್ ಸಿಂಗ್. ಅನೀಶ್ ದಯಾಳ್ ಸಿಂಗ್ ಇದರ ಡೈರೆಕ್ಟರ್ ಜನರಲ್. ITBP ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಇದೆಯಲ್ಲ, ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್, ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದರೆ? ಇದಕ್ಕೂ ಕೂಡ ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ITBP ಇದೆಯಲ್ಲ, ಇದು 24 ಅಕ್ಟೋಬರ್ 1962ರಲ್ಲಿ ಶುರುವಾಯಿತು. 24 ಅಕ್ಟೋಬರ್ 1962ರಲ್ಲಿ ಸ್ಟಾರ್ಟ್ ಆಯಿತು. ಸೊ ಇದರ DG, ಇದರ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ ರಾಹುಲ್ ರಾಸ್ಗೋತ್ರ. ರಾಹುಲ್ ರಾಸ್ಗೋತ್ರ ಅಂತೇಳಿ. ಸ್ನೇಹಿತರೆ ನೋಡಿ, ಭಾರತದ ಪ್ರಮುಖವಾದಂತಹ ಪೊಲೀಸ್ ಫೋರ್ಸ್ಗಳಿದಾವಲ್ಲ, ಇದರ ಡೈರೆಕ್ಟರ್ ಜನರಲ್ ಹೆಸರು ನಮಗೆ ನೆನಪಿರ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. NSG ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್, ಇದರ ಕೇಂದ್ರ ಕಚೇರಿ ಇರೋದು ಇಲ್ಲಿ. ನೋಡಿ, NSG ಇದೆಯಲ್ಲ, ಭಾರತಕ್ಕೆ ವಿಪತ್ತು ಉಂಟಾದ ಸಂದರ್ಭದಲ್ಲಿ, ಅತ್ಯಂತ ಕಠಿಣ ಸಂದರ್ಭದಲ್ಲೂ ಕೂಡ NSG ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಇದೆಯಲ್ಲ, ಇದು ಕರ್ತವ್ಯ ನಿರ್ವಹಿಸುತ್ತೆ. ಇದಕ್ಕೊಂದು ಉದಾಹರಣೆ ಏನಂದ್ರೆ ಮುಂಬೈನ ತಾಜ್ ಹೋಟೆಲ್ ಮೇಲಾದ ದಾಳಿ ಇದೆಯಲ್ಲ, ಮುಂಬೈನ ತಾಜ್ ಹೋಟೆಲ್ ಮೇಲೆ ಉಗ್ರಗಾಮಿಗಳ ದಾಳಿಯಾದಾಗ ಕೂಡ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಅಲ್ಲಿನ ಜನರನ್ನ ಸೇವ್ ಮಾಡಿತ್ತು ಮತ್ತು ಅಲ್ಲಿನ ಉಗ್ರಗಾಮಿಗಳನ್ನ ಹಿಡಿಯುವಂತ ಕೆಲಸ ಕೂಡ ಮಾಡಿತ್ತು. ಸೊ NSGಯ ಕೇಂದ್ರ ಕಚೇರಿ ಇರುವುದು ಕೂಡ ನವದೆಹಲಿಯಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು NSG ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ಇದು ಶುರುವಾಗಿದ್ದು 22 ಸೆಪ್ಟೆಂಬರ್ 1986. 22 ಸೆಪ್ಟೆಂಬರ್ 1986. ಮತ್ತು ಇದರ DG, ಇದರ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ MA ಗಣಪತಿ. ಪ್ರಸ್ತುತ ಇದರ DG ಆಗಿದ್ದಾರೆ. CSIR ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತೇಳಿ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಇದರ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲಿ ಇರೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮತ್ತು ಇದು 26 ಸೆಪ್ಟೆಂಬರ್ 1942ರಲ್ಲಿ 26 ಸೆಪ್ಟೆಂಬರ್ 1942ರಲ್ಲಿ ಶುರುವಾಯಿತು. ಮತ್ತು ಇದರ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಇದರ DG ಡೈರೆಕ್ಟರ್ ಜನರಲ್ ಕಲೈ ಸೆಲ್ವಿ ಅಂತೇಳಿ. ಕಲೈ ಸೆಲ್ವಿ ಅವರು ಇದರ DG.
GSI ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಸೊ GSI ಇದೆಯಲ್ಲ, GSI ಅಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಇರುವುದು ಪಶ್ಚಿಮ ಬಂಗಾಳ ರಾಜ್ಯದ ಕಲ್ಕತ್ತಾದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಮ್ಮ ದೇಶದ ಎಲ್ಲ ಸಂಸ್ಥೆಗಳ ಕೇಂದ್ರ ಕಚೇರಿಗಳು ನವದೆಹಲಿಯಲ್ಲಿ ಇದ್ದಾವೆ. ಬಟ್ ಕೆಲವೊಂದು ಕೇಂದ್ರ ಕಚೇರಿಗಳು ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ದಾವೆ. ಸೊ GSI ಇದೆಯಲ್ಲ, GSI ನ ಕೇಂದ್ರ ಕಚೇರಿ ಇರುವುದು ಕಲ್ಕತ್ತಾದಲ್ಲಿ. ಇದು ನಿಮಗೆ ನೆನಪಿರಲಿ. ಇನ್ನು ಈ GSI ಶುರುವಾಗಿದ್ದು 4 ಮಾರ್ಚ್ 1851. 4 ಮಾರ್ಚ್ 1851 ಬ್ರಿಟಿಷ್ ಇಂಡಿಯಾದಲ್ಲಿಯೇ ಇದು ಶುರುವಾಗಿತ್ತು. ತುಂಬ ಹಳೆಯ ಸಂಸ್ಥೆ ಕೂಡ ಹೌದು ಇದು. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಇರೋದು ಇಲ್ಲಿ. ತುಂಬಾ ಸರಿ ಕೇಳಿದ್ದಾರೆ SBI ಮತ್ತೆ RBI ಬಗ್ಗೆ ಕ್ವಶನ್ಗಳನ್ನ. ಸೊ SBI ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ, ಮಹಾರಾಷ್ಟ್ರದ ಮುಂಬೈ. ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಸಾಮಾನ್ಯವಾಗಿ ಭಾರತೀಯ ಬ್ಯಾಂಕ್ಗಳ ಅನೇಕ ಬ್ಯಾಂಕ್ಗಳ ಮೋಸ್ಟ್ ಆಫ್ ದ ಬ್ಯಾಂಕ್ಗಳ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಭಾರತೀಯ ಬೇರೆ ಬೇರೆ ಸಂಸ್ಥೆಗಳ ಕೇಂದ್ರ ಕಚೇರಿ ಮೋಸ್ಟ್ ಆಫ್ ದ ಹೆಡ್ ಕ್ವಾರ್ಟರ್ಸ್ ಇರೋದು ದೆಹಲಿಯಲ್ಲಿ. ಸೊ SBI ನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಈ ಅಂಶ ಗೊತ್ತಿರಲಿ ನಿಮಗೆ. ಇನ್ನು SBI ಇದೆಯಲ್ಲ, ಇದು ಶುರುವಾಗಿದ್ದು ಯಾವಾಗ ಅಂತೇಳಿ ತುಂಬಾ ಸರಿ ಕೇಳಿದ್ದಾರೆ. 1 ಜುಲೈ 1935, 1935 ಜುಲೈ 1ರಂದು ಇದು ಶುರುವಾಯಿತು. ಇನ್ನು ಇದರ ಅಧ್ಯಕ್ಷರು, ಪ್ರಸ್ತುತ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ದಿನೇಶ್ ಕುಮಾರ್ ಭಾರ. ದಿನೇಶ್ ಕುಮಾರ್ ಭಾರ ಇದರ ಪ್ರಸ್ತುತ ಅಧ್ಯಕ್ಷರು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNB ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ಸರಿಯಾದ ಉತ್ತರ ನೋಡಿ. ಸಾಮಾನ್ಯವಾಗಿ ಎಲ್ಲ ಬ್ಯಾಂಕ್ಗಳ ಕೇಂದ್ರ ಕಚೇರಿ ಮುಂಬೈನಲ್ಲಿದ್ರೆ PNB ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಇದೊಂದು ಎಕ್ಸೆಪ್ಷನಲ್. ಸರಿಯಾದ ಉತ್ತರ ಆಪ್ಷನ್ ಬಿ. ಮತ್ತು ಇದು ಶುರುವಾಗಿದ್ದು 19 ಮೇ 1894. 1894 ಒನ್ ಆಫ್ ದ ಓಲ್ಡೆಸ್ಟ್ ಬ್ಯಾಂಕ್ ಕೂಡ ಹೌದು. ಇದು ಒನ್ ಆಫ್ ದ ಓಲ್ಡೆಸ್ಟ್ ಬ್ಯಾಂಕ್ ಕೂಡ ಹೌದು. ಇದರ ಪ್ರಸ್ತುತ MD ಮತ್ತು CEO ಯಾರು ಕೇಳಿದ್ರೆ ಅತುಲ್ ಕುಮಾರ್ ಗೋಯಲ್. ಅತುಲ್ ಕುಮಾರ್ ಗೋಯಲ್. ICICI ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ಸರಿಯಾದ ಉತ್ತರ ಮುಂಬೈನಲ್ಲಿ ಇರುವಂತದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ICICI ನ ಅಬ್ರಿವೇಷನ್ ಏನು ಕೇಳಿದ್ರೆ ಇಂಡಸ್ಟ್ರಿಯಲ್ ಕ್ರೆಡಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಂಡಸ್ಟ್ರಿಯಲ್ ಕ್ರೆಡಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಶುರುವಾಗಿದ್ದು 5 ಜನವರಿ 1994ರಲ್ಲಿ. 5 ಜನವರಿ 1994ರಲ್ಲಿ ICICI ಶುರುವಾಯಿತು. ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಗಿರೀಶ್ ಚಂದ್ರ ಚತುರ್ವೇದಿ. ಗಿರೀಶ್ ಚಂದ್ರ. ಅನೇಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಇದನ್ನ, ICICIನ ಅಧ್ಯಕ್ಷರು ಯಾರು ಅಂತೇಳಿ. ಸೊ ಗಿರೀಶ್ ಚಂದ್ರ ಚತುರ್ವೇದಿ ಗೊತ್ತಿರಲಿ ನಿಮಗೆ. HDFC ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಇದೆಯಲ್ಲ, ಹೌಸಿಂಗ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಹೌಸಿಂಗ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದರೆ ಅಗೈನ್ ಇದರ ಕೇಂದ್ರ ಕಚೇರಿ ಕೂಡ ಮುಂಬೈನಲ್ಲೇ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ಇದು ಆಗಸ್ಟ್ 1994ರಲ್ಲಿ ಶುರುವಾಯಿತು. HDFC ಬ್ಯಾಂಕ್ನ ಪ್ರಸ್ತುತ ಅಧ್ಯಕ್ಷರು ಅತನು ಚಕ್ರವರ್ತಿ. ಇದರ ಪ್ರಸ್ತುತ ಅಧ್ಯಕ್ಷರು. ಇಸ್ರೋ ಇದೆಯಲ್ಲ, ಇಸ್ರೋ ಇದರ ಅಬ್ರಿವೇಷನ್ ಕೇಳಿದ್ದಾರೆ ಕೆಲವು ಸರಿ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ನೋಡಿ, ಇದು ಕೂಡ ಎಕ್ಸೆಪ್ಷನಲ್. ಇದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿರೋದು, ಕರ್ನಾಟಕದ ಬೆಂಗಳೂರಲ್ಲಿರೋದು. ಇದು 15 ಆಗಸ್ಟ್ 1969ರಲ್ಲಿ ಶುರುವಾಯಿತು. 15 ಆಗಸ್ಟ್ 1969ರಲ್ಲಿ ಶುರುವಾಯಿತು. ಇಸ್ರೋ ಬಗ್ಗೆ ಪದೇ ಪದೇ ಕೇಳಿರುವ ಪ್ರಶ್ನೆ ಏನು ಕೇಳಿದ್ರೆ ಅದರ ಇಸ್ರೋದ ಅಧ್ಯಕ್ಷರು ಯಾರು ಅಂತೇಳಿ. ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರು ಕೇಳಿದ್ರೆ ಪ್ರೆಸೆಂಟ್ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಎಸ್ ಸೋಮನಾಥ್. DRDO ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇರೋದು. ಇನ್ನು ಈ DRDO ಇದೆಯಲ್ಲ, DRDOದ
ಹೆಡ್ ಯಾರು ಅಂತೇಳಿ ತುಂಬ ಸರಿ ಕೇಳಿದ್ದಾರೆ. DRDO ಪ್ರಸ್ತುತ ಹೆಡ್ ಯಾರು ಕೇಳಿದ್ರೆ ಸಮೀರ್ ವಿ ಕಾಮತ್, ಸಮೀರ್ ವೆಂಕಟಪತಿ ಕಾಮತ್ ಅಂತೇಳಿ ಕರಿತೀವಿ. ಸಮೀರ್ ವಿ ಕಾಮತ್ ಇದರ ಹೆಡ್ ಇದ್ರು, DRDO ಪ್ರೆಸೆಂಟ್ ಹೆಡ್. ಆಮೇಲೆ DRDO ಇದೆಯಲ್ಲ, ಇದು 1958ರಲ್ಲಿ ಶುರು ಆಯಿತು, 58ಅಲ್ಲಿ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಾನು ಆಗಲೇ ಹೇಳಿದೆ RBI ಮತ್ತು SBI ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂತೇಳಿ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದ್ದಾರೆ. ಅಗೇನ್ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ, ಎಲ್ಲ ಬ್ಯಾಂಕ್ಗಳ ಕೇಂದ್ರ ಕಚೇರಿ ಇರೋ ಹಾಗೆ ಮಹಾರಾಷ್ಟ್ರದ ಮುಂಬೈನಲ್ಲಿದೆ. ಮತ್ತು ಇದು 1 ಏಪ್ರಿಲ್ 1935ರಲ್ಲಿ ಶುರು ಆಯಿತು, 1 ಏಪ್ರಿಲ್ 1935 ಅಲ್ಲಿ ಶುರು ಆಯಿತು. ಪ್ರಸ್ತುತ ಇದರ ಗವರ್ನರ್ ಯಾರು ಕೇಳಿದರೆ, ತುಂಬ ಸರಿ ಕೇಳಿದ್ದಾರೆ, RBI ಗವರ್ನರ್ ಬಗ್ಗೆ ತುಂಬ ಸರಿ ಕೇಳಿದ್ದಾರೆ. ಪ್ರಸ್ತುತ ಇದರ ಗವರ್ನರ್ ಶಕ್ತಿಕಾಂತ ದಾಸ್. ಶಕ್ತಿಕಾಂತ ದಾಸ್. ಇದ್ರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. RBIನ ಮೊಟ್ಟ ಮೊದಲ ಗವರ್ನರ್ ಯಾರು ಅಂತ ಕೇಳ್ತಾರೆ, ಆಸ್ಬಾನ್ ಸ್ಮಿತ್. ಆಸ್ಬಾನ್ ಸ್ಮಿತ್. RBI ಶುರುವಾದಾಗ ಇದರ ಗವರ್ನರ್ ಆದವರು ಆಸ್ಬಾನ್ ಸ್ಮಿತ್. ನೀವು ಕೇಳ್ಬೋದು, ಸರ್ ನಾವು ಸಾಮಾನ್ಯವಾಗಿ RBI ಮೊದಲ ಗವರ್ನರ್ ಯಾರು ಅಂದ ತಕ್ಷಣ CD ದೇಶ್ಮುಖ್ ಹೇಳ್ತೀವಲ್ಲ ಅಂತೇಳಿ. ಸೊ CD ದೇಶ್ಮುಖ್ ಕೂಡ ಹೌದು ಮೊದಲ ಗವರ್ನರ್, ಆದರೆ ಇವರು ಮೊದಲ ಭಾರತೀಯ ಗವರ್ನರ್. CD ದೇಶ್ಮುಖ್ ಇದಾರಲ್ಲ, ಇವರು RBIನ ಮೊದಲ ಭಾರತೀಯ ಗವರ್ನರ್. ಮೊದಲ ಗವರ್ನರ್ ಅಂತ ಕೇಳಿದ್ರೆ ಆಸ್ಮಾನ್ ಸ್ಮಿತ್ ಹೆಸರು ಹೇಳಬೇಕಾಗುತ್ತೆ. ನೀತಿ ಆಯೋಗ, ಈ ಹಿಂದೆ ಏನು ಯೋಜನಾ ಆಯೋಗ ಅಂತೇಳಿ ಇತ್ತಲ್ಲ, ಈ ನೀತಿ ಆಯೋಗದ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದ್ದಾರೆ. ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ನೀತಿ ಆಯೋಗ ಅಂತೇಳಿ ಹೆಸರು ಬದಲಾಗಿ ಹೊಸದಾಗಿ ಸಂಸ್ಥೆ ಆಗಿದ್ದು ಜನವರಿ 1, 2015ರಲ್ಲಿ. ನೀತಿ ಆಯೋಗದ್ದು ಜನವರಿ 1, 2015ರಲ್ಲಿ. ಇನ್ನು ಇದರ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ, ಇದರ CEO, ಪ್ರಸ್ತುತ ನೀತಿ ಆಯೋಗದ CEO ಯಾರು ಅಂತೇಳಿ ತುಂಬ ಸರಿ ಕೇಳಿದ್ದಾರೆ ಇದನ್ನ, BVR ಸುಬ್ರಹ್ಮಣ್ಯಂ. ನೆಕ್ಸ್ಟ್ ಕ್ವಶನ್, ನಬಾರ್ಡ್ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ. ಸೊ ನಬಾರ್ಡ್ನ ಕೇಂದ್ರ ಕಚೇರಿ ಇರೋದು, ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ, ಮಹಾರಾಷ್ಟ್ರದ ಮುಂಬೈನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಬಾರ್ಡ್ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ, ಇದು ಶುರು ಆಗಿದ್ದು 12 ಜುಲೈ 1982. 12 ಜುಲೈ 1982ರಲ್ಲಿ ನಬಾರ್ಡ್ ಶುರುವಾಯಿತು. ಮತ್ತು ನಬಾರ್ಡ್ ಇದೆಯಲ್ಲ, ಇದರ ಪ್ರಸ್ತುತ ಅಧ್ಯಕ್ಷರು ಶಾಜಿ KV ಅಥವಾ KV ಶಾಜಿ. ನಬಾರ್ಡ್ ಅಧ್ಯಕ್ಷರು ತುಂಬಾ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. KV ಶಾಜಿ ಇದರ ನಬಾರ್ಡ್ನ ಪ್ರಸ್ತುತ ಅಧ್ಯಕ್ಷರು. NHB ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ. NHB ಅಂದ್ರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂತೇಳಿ. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು 9 ಜುಲೈ 1958ರಲ್ಲಿ ಶುರುವಾಯಿತು. 9 ಜುಲೈ 1958ರಲ್ಲಿ ಶುರುವಾಯಿತು. ಇದರ MD, ಪ್ರಸ್ತುತ ಇದರ MD ಯಾರು ಕೇಳಿದ್ರೆ ಶಾರದಾ ಕುಮಾರ್ ಹೋಟಾ. ಶಾರದಾ ಕುಮಾರ್ ಹೋಟಾ. IRDAI ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ. ಸೊ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದ್ರೆ ಹೈದರಾಬಾದ್ನಲ್ಲಿ, ತೆಲಂಗಾಣದ ಹೈದರಾಬಾದ್. ಈಗ ಇದು ತೆಲಂಗಾಣ ರಾಜ್ಯದಲ್ಲಿದೆ, ಈ ಮೊದಲು ಅದು ಆಂಧ್ರದಲ್ಲಿತ್ತು. ಈಗ ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿ IRDAI ಇರುವಂಥದ್ದು. ಮತ್ತು ಈ IRDAI ಇದೆಯಲ್ಲ, ಇದು ಶುರುವಾಗಿದ್ದು 1999ರಲ್ಲಿ. ಇನ್ನು ಇದರ ಪ್ರಸ್ತುತ ಅಧ್ಯಕ್ಷರು ದೇಬಶಿಶ್ ಪಾಂಡಾ. ಸೆಬಿ ಇದೆಯಲ್ಲ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಈ ಸೆಬಿ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದ್ದಾರೆ. ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಬಿ ಶುರುವಾಗಿದ್ದು 12 ಏಪ್ರಿಲ್ 1988.
12 ಏಪ್ರಿಲ್ 1988ರಲ್ಲಿ ಈ ಸೆಬಿ ಶುರುವಾಯಿತು. ಸೆಬಿಯ ಪ್ರಸ್ತುತ ಅಧ್ಯಕ್ಷರು, ತುಂಬಾ ಸರಿ ಕೇಳಿದ್ದಾರೆ ಸೆಬಿ ಬಗ್ಗೆ ಕ್ವಶನ್. ಸೆಬಿಯ ಪ್ರಸ್ತುತ ಅಧ್ಯಕ್ಷರು ಮಾಧವಿ ಪುರಿ ಬುಚ್. ಮಾಧವಿ ಪುರಿ ಬುಚ್ ಅವರು ಸೆಬಿಯ ಪ್ರಸ್ತುತ ಅಧ್ಯಕ್ಷರು. ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, SIDBI ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಇದು. ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ಲಕ್ನೋ, ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಇದು 2 ಏಪ್ರಿಲ್ 1990ರಲ್ಲಿ ಶುರುವಾಗಿದ್ದು. ಸ್ನೇಹಿತರೆ, ಇನ್ನೊಂದಿಷ್ಟು ಸಂಸ್ಥೆಗಳ ಬಗ್ಗೆ ಅದರ ಹೆಡ್ ಕ್ವಾರ್ಟರ್ಸ್ ನೋಡೋಣ. ರಾಮನ್ ಸಂಶೋಧನಾ ಸಂಸ್ಥೆ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಬೆಂಗಳೂರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗೇನೆ ನ್ಯಾಷನಲ್ ಪೆಟ್ರೋಲಿಯಂ ಸಂಶೋಧನಾ ಸಂಸ್ಥೆ, ಇಂಪಾರ್ಟೆಂಟ್ ಇದೆ ಕ್ವಶನ್. ಈ ನ್ಯಾಷನಲ್ ಪೆಟ್ರೋಲಿಯಂ ಸಂಶೋಧನಾ ಸಂಸ್ಥೆ ಇರೋದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ಡೆಹ್ರಾಡೂನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೇಂದ್ರೀಯ ಗಣಿ ಸಂಶೋಧನಾ ಸಂಸ್ಥೆ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ಸೊ ನೋಡಿ, ಕೇಂದ್ರೀಯ ಗಣಿ ಸಂಶೋಧನಾ ಸಂಸ್ಥೆ ಧನಾಬಾದಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಇರ್ತಿದೆ, ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ. ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತೇಳಿ. ಆಪ್ಷನ್ಸ್ ಈ ರೀತಿ ಇದೆ: ಲಕ್ನೋ, ಧನಾಬಾದ್, ಹೈದರಾಬಾದ್, ಡೆಹ್ರಾಡೂನ್. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ 2024ಗೋಸ್ಕರ ಒಂದು ಸ್ಪೆಷಲ್ ಪ್ಲೇ ಲಿಸ್ಟ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.